ಇವರು ನಾವು ಹೋರಾಡಿಸಿದ್ರು ಒಬ್ಬರು ಬರಲಿಲ್ಲ. ಇವರು ಬಂದಂಥವ್ರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ ಬಿಟ್ಟರೆ ರೂಲಿಂಗ್ ಪಾರ್ಟಿಯಾಗಿರ್ತಕ್ಕಂಥವ್ರು ಯಾರೂ ಬರಲೇ ಇಲ್ಲ. ಅದಕ್ಕೋಸ್ಕರ ಏನಾಯಿತು, ಕೊನೆ ನಾವು ಮತ್ತು ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಶಾಸಕರ ಮಾತಿಗೆ ಏನು ಕಿಮ್ಮತ್ತು ಕೊಡಲೇ ಇಲ್ಲ. ಮಾತುಕತೆ ಮಾಡೋಕ್ಕೆ ಟೈಮ್ ತಗೊಂಡು 1 ತಿಂಗಳು ಅಂತ ಹೇಳಿದರು. 1 ತಿಂಗಳಾಯಿತು. ಒಂದು ಮಾತುಕತೆ ಮಾಡಿಸಿದ್ರು. ವಿಧಾನಸೌಧ ಅಧಿವೇಶನ ಸ್ಟಾರ್ಟ್ ಆಗಿತ್ತು ಬೆಳಗಾವಿಯಲ್ಲಿ ಅಂತ. ಇವರು ಹೋದಾಗ ಇವ್ರಿಗೆ ಯಾರೂ ಕ್ಯಾರೆ ಅನ್ನಲಿಲ್ಲ ಅವರು. ಅದಕ್ಕೆ ನಾನೇ ಮಾಡಿದೆ, ಗೌಡ್ರೆ ಮತ್ತು CM ಅವರು ಮಾತು ಕೇಳ್ತಾ ಇಲ್ಲ, ನೀವು ಬನ್ನಿ ಅಂತೇಳಿ ಅವ್ರಿಗೆ ಹೋಗಿ ನಾವೇ ಮತ್ತು 3 ತಿಂಗಳು ಬ್ಯಾಡ್ ಅಂತ ದೂರಿದ್ರು. ಮತ್ತು ನಾನೇ ಹೋಗಿ ಅವ್ರು ಮನವೊಲಿಸಿ ನೀವು ಬನ್ನಿ ಅಂತ ಬಂದರು. ಮತ್ತು ದೊಡ್ಡ ಶಕ್ತಿ ಆಯಿತು. ಆವಾಗ ಏನಾಯಿತು, ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ವಿನಯ್ ಕುಲಕರ್ಣಿ ಅವರು ಮುಖ್ಯಮಂತ್ರಿಗಳು ಮನವೊಲಿಸಿದರು, ಮೇಡಮ್ ಅವರು ಮನವೊಲಿಸಿದರು, ಮತ್ತು ಬಸವನಗೌಡರು ಎಂಟ್ರಾದರು. ಈ ಕಾರಣಕ್ಕೆ ಮುಖ್ಯಮಂತ್ರಿ ಮಾತುಕತೆ ಕರೆದು ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಮೀಟಿಂಗ್ ಕರಿತೀನಿ ಸ್ವಾಮೀಜಿ, ಅಫಿಷಿಯಲ್ ಮೀಟಿಂಗ್ ಅಂತ ಕರಲೇ ಇಲ್ಲ. ಹಾಗಾಗಿ ಬಸವಪಾಟಿ ಯತ್ನಾಳ್ ಅವರು ಅಧಿಕಾರ BJP ಸರ್ಕಾರ ಇದ್ದಾಗ ಏನು ಹೋರಾಟಕ್ಕೆ ಧುಮುಕಿದ್ರು, ಅವ್ರ ಸರ್ಕಾರನ ಎದುರಾಕೊಂಡ್ರು. ಅವರೇನೋ ಸ್ವಾರ್ಥ ಬಳಕೆ ಮಂತ್ರಿ ಹಾಕಿದ್ರು, ಇನ್ನೂ ಸ್ವಾರ್ಥ ಮಾಡಿದ್ರೆ ಮುಖ್ಯಮಂತ್ರಿನೂ ಆಗ್ತಿದ್ರು. ಅದು ಎಂದೂ ಸಹ ಈ ಹೋರಾಟವನ್ನು ದುರುಪಯೋಗಪಡಿಸೋ ಪ್ರಯತ್ನ ಮಾಡಲಿಲ್ಲ. ನಾನು ನಿರಂತರವಾದ ಕೊನೆಗೆ ಅವ್ರಿಗೆ ಅಮಿತ್ ಶಾ ಅವ್ರನ್ನ ಕರೆದಾಗ ನಾನು ಸತ್ಯಾಗ್ರಹ ಕುಂತಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿಲ್ಲ, ಮುಂದಿನ ನೀವು ರಾಜ್ಯಾಧ್ಯಕ್ಷರನ್ನು ಮಾಡಿರಿ ಅಂತೇಳಿ ಹೋರಾಟದಿಂದ ಸರಿ ಹೋದಾಗಿತ್ತು, ಅಥವಾ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಮಾಡಿ ಅಂತ ಹೋರಾಟದಿಂದ ಸರಿ ಹೋದಾಗಿತ್ತು. ಅಮಿತ್ ಶಾ ಅವ್ರ ಮಾತಿಗೂ ಸಹ ಒಪ್ಪಲಾರ್ದೇ ಇಲ್ಲಪ್ಪ ನಿನಗೇನು ಬೇಕು ಕೇಳ್ಕೊಡ್ತೀನಿ, ನನಗೆ ಏನು ಬೇಡ್ರಿ, ಮೊದಲು ನನ್ನ ಮೀಸಲಾತಿ ಕೊಡ್ರಿ ಅಂತೀವಿ. ಇಷ್ಟು ಗಟ್ಟಿಯಾಗಿ ಹೇಳುವಂಥ ಪ್ರಯತ್ನ. ಬೊಮ್ಮಾಯಿಯವರು ಬಸವನಗೌಡರು ಭಾಳ ಆತ್ಮೀಯರು. ಅಷ್ಟೆಲ್ಲ ಆತ್ಮೀಯರಿದ್ದರು. ನಿಷ್ಠೆ ವಿಚಾರ ಬಂದಾಗ, ಸಮಾಜ ವಿಚಾರ ಬಂದಾಗ 2 ತಿಂಗಳು ಟೈಮ್ ಕಳೆದ್ರು ಬೊಮ್ಮಾಯಿಯವರು. 2 ತಿಂಗಳವರೆಗೆ ಅವ್ರ ಮಾತು ತಪ್ಪಿದ್ರು ಬೊಮ್ಮಾಯಿಯವರು. ಕೂಡಲೇ ಅವ್ರ ಮನೆ ಮುಂದೆ ಬಂದೇ ಬಿಟ್ರು. ಮರುದಿನ ಬಂದು ಸ್ಟ್ರೈಕ್ ಕೂತ್ಕೊಂಡೇ ಬಿಟ್ರು ಗೌಡರು. ಈ ಗಟ್ಟಿತನ ಇದೆಯಲ್ಲ ಬಹುತೇಕ ನಮ್ಮ ಸಮಾಜದಲ್ಲಿ ಕೆಲವರಿಗೆ ಮಾತ್ರ ಇದೆ. ಒಂದು ರೀತಿಯಲ್ಲಿ ಅವ್ರ ಅಧಿಕಾರವನ್ನು ಸಿಗುವಂಥ ಅವಕಾಶವನ್ನು ಕಳ್ಕೊಂಡ್ರು ಹೋರಾಟಕ್ಕೋಸ್ಕರ. ತನು ಮನ ಧನ ತಮ್ಮ ದೈಹಿಕ ಶ್ರಮ ಹಾಕಿದರು, ಮನಸ್ಸು ಕೊಟ್ಟರು, ಆರ್ಥಿಕ ಸಹಕಾರ ಕೊಟ್ಟರು, ತಮ್ಮ ಸಮಯನೂ ಕೊಟ್ಟರು. ಹಾಗಾಗಿ ಜನಕ್ಕೆ ಈಗಲೂ ಇಡೀ ಕರ್ನಾಟಕಾದ್ಯಂತ ಮೀಸಲಾತಿ ಹೋರಾಟದಲ್ಲಿ ಭಾಳ ಗಟ್ಟಿ ಯಾರಪ್ಪ ಅಂದರೆ ಬಸವನಗೌಡ ಅಂತ ಹೇಳ್ತಾರೆ. ಈ ರಾಜಕಾರಣಿಗಳು ಬೊಗಳೆ ಬಿಡುವಂಥ ಮಾತು ಕೇಳೋಕ್ಕೆ ಹೋಗ್ಬೇಡ್ರಿ. ನೀವು ಕೇಳೋಕ್ಕೋ ನಾವು ಕೇಳೋ ಹಳ್ಳಿಗೆ ಹೋಗಿ ಕೇಳ್ರಿ. ನಾವು ದನಕಾಯಿ ಹುಡುಗಿಡ್ತಾನಲ್ಲ, ಅವನು ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಒಬ್ಬ ಮುದುಕಿ ಕೇಳ್ರಿ, ಪಂಚಮಸಾಲಿ ಮೀಸಲಾತಿ ಹೋರಾಟ ಭಾಳ ಗಟ್ಟಿಯಾಗಿ ನಿಂತಂಥವ್ರು ಯಾರಪ್ಪ ಅಂತಂದರೆ ಯತ್ನಾಳ್ ಗೌಡ್ರು ಅಂತಂದು. ಅಷ್ಟು ಮಟ್ಟಿಗೆ ನಾನು ಆ ಕಾರಣಕ್ಕೆ ಗೌಡ್ರ ಮೇಲೆ ಯಾಕೆ ಅಂತಂದರೆ ಇವರು ಎಂದೂ ಇದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ, ಎಂದೂ ಸಹ ಇದನ್ನು ತಮ್ಮ ಸ್ವಾರ್ಥ ಬಳಕೆ ಮಾಡ್ಕೊಳ್ಳಿಲ್ಲ. ಈಗ ನಮ್ಮ BJP ಇರ್ತಕ್ಕಂಥ ಅನೇಕರು, ಉದಾಹರಣೆ CC ಪಾಟೀಲ್ರು, ಅವರು ಎಂದೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಅವರು CM ಜೊತೆಗೆ ಸರ್ಕಾರ ಸಂಧಾನಕರ ಕೆಲಸ ಮಾಡಿದರು. ಈಗ ಅವರು ಸರ್ಕಾರ ಇಲ್ಲದ ಹೋರಾಟಕ್ಕೆ ಬರ್ತಾರೆ. ನಮ್ಮ ಅರವಿಂದ್ ಬೆಲ್ಲದು ಸಂಘ ಪರಿವಾರ ಮತ್ತು BJPನಲ್ಲಿ ಸಂಧಾನ ಮಾಡಿ ಹೋರಾಟ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಅವತ್ತು ಹೋರಾಟ ಮಾಡಿ ಇವತ್ತು ಹೋರಾಟಕ್ಕೆ ಬರಕತ್ತಾರೆ. ಸಿದ್ದು ಸೌದಿ ಅವತ್ತು ಹೋರಾಟಕ್ಕೆ ಬಂದರು, ಇವತ್ತು ಹೋರಾಟ ಬರಕ. ಹಿರಣ್ಯ ಕಡಾಡಿ ಅವರು ಅವತ್ತು ಬಂದರು, ಇವತ್ತು ಬರಕತ್ತಾರೆ. ಹಿಂಗೆ ಕಾಂಗ್ರೆಸ್ನಲ್ಲಿ ಏನಾಗಿತ್ತಪ್ಪ ಅಂದರೆ ಅದೇನು ಮುಖ್ಯಮಂತ್ರಿಗಳ ಭಯಕ್ಕೆ ಕಾರಣಕ್ಕೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಏನಾರು ಇವರಿಗೆ ಕರೆದು ಬೈದವರೋ ಗೊತ್ತಿಲ್ಲ, ಅಥವಾ ಅವ್ರ ಪಕ್ಷದ ರೂಲ್ಸ್ ಏನೈತೆ ಗೊತ್ತಿಲ್ಲ, ಜನಪರ ಹೋರಾಟಕ್ಕೆ ಹೋಗಬೇಡ ಅಂತ ಹೇಳಾಯಿತು ಗೊತ್ತಿಲ್ಲ. ಒಟ್ಟಾರೆ ಯಾರೂ ಬರ್ತಾನೆ ಇಲ್ಲ. ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕ್ಕಾಗಿ ಇವ್ರು 3 ಗಟ್ಟಿಯಾಗಿ ಬರಕತ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.